ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಆವಾಗ ನಾವು ಈ ರೀತಿ ಈರುಳ್ಳಿ ಉಂಡೆ ಪಕೋಡ ಮಾಡ್ಕೊಂಡು ತಿನ್ಬೋದು. ಸಖತ್ ಟೇಸ್ಟೇ ಇರುತ್ತೆ ಮತ್ತು ಬೇಗನೂ ಸಹ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಈರುಳ್ಳಿನ ಸಿಪ್ಪೆ ತೆಗೆದು ನಾವು ಈರುಳ್ಳಿನ ಒಂದ್ಸರಿ ತೊಳ್ಕೊಬೇಕು. ಸಿಪ್ಪೆ ತೆಗೆದ್ಮೇಲೆ, ಇಲ್ಲಾಂದರೆ ಆ ಈರುಳ್ಳಿ ಮೇಲೆ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಈರುಳ್ಳಿನ ಒಂದ್ಸರಿ ನೀರಲ್ಲಿ ತೊಳ್ಕೊಂಡು ಈ ರೀತಿ ಈರುಳ್ಳಿನೆಲ್ಲ ಸಣ್ಣಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ನಾನು ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ ಅಂತ ನಾನು ಇಲ್ಲಿ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ರೌಂಡ್ಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೊಂಡಾದ್ಮೇಲೆ ಇದಕ್ಕೆ ನಾನು ಇಲ್ಲಿ ಒಂದು ಬೆಳ್ಳುಳ್ಳಿನ ಒಟ್ಟು ಸುಲಿದು ಇಟ್ಕೊಂಡಿದ್ದೆ. ಸೊ ಬೆಳ್ಳುಳ್ಳಿನ ಈ ರೀತಿ ಚೆನ್ನಾಗಿ ಚಚ್ಚಿಬಿಟ್ಟು ಪಕೋಡಾಗೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೊಂಡಷ್ಟು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಪಕೋಡ. ಸೊ ನಾವು ಈ ರೀತಿ ಮನೆಯಲ್ಲೇ ಈಸಿಯಾಗಿ ಪಕೋಡನ ಮಾಡ್ಕೋಬೋದು. ಅಂಗಡಿನಲ್ಲಿ ಸಿಗೋ ಅಷ್ಟೇ ಟೇಸ್ಟಿಯಾಗಿ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನಾನು ಇಲ್ಲಿ 1 ಹಿಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ನಾವು ಬೇಕಾದ್ರೆ ಲಾಸ್ಟಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಪಕೋಡ ಮೇಲೆ ಉದುರಿಸ್ಕೊಂಡು ಸಹ ತಿನ್ಬೋದು. ಕರಿಬೇವಿನ ಸೊಪ್ಪನ್ನ ಈ ರೀತಿ ಪಕೋಡ ಜೊತೆ ಹಾಕಿ ನಾವು ಕರಿಯೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಸೊ ನಾವು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಜೊತೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ನಾವು ಕರಿಯೋಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತೀವೋ ಆ ಎಣ್ಣೆನ 1 ಸ್ಪೂನ್ ಹಾಕ್ಕೊಂಡು ನಾವು ಇದಕ್ಕೆ ಯಾವುದೇ ರೀತಿ ನೀರು ಯೂಸ್ ಮಾಡಲ್ಲ. ಚೆನ್ನಾಗಿ ಈ ರೀತಿ ಈರುಳ್ಳಿನ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಒಂದು 5ರಿಂದ 10 ನಿಮಿಷ ಅಥವಾ ಒಂದು 6 ನಿಮಿಷ ಚೆನ್ನಾಗಿ ಈರುಳ್ಳಿನ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ 1 ಹಿಡಿಯಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜನ ನಾವು ಹುರಿದಾದರೂ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಹಸಿ ಆದರೂ ಪುಡಿ ಮಾಡ್ಕೋಬೋದು. ಕಡಲೆಬೀಜನ ನಾನಿಲ್ಲಿ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋತಾ ಇಲ್ಲ, ಒಂದು ಸ್ವಲ್ಪ ಅದು ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು ಆ ರೀತಿ ಪೌಡ್ರ್ ಮಾಡ್ಕೋಬೇಕು. ಈಗ ನೋಡಿ, ಈರುಳ್ಳಿ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದಾದ್ಮೇಲೆ ನಾವು ಈರುಳ್ಳಿನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳಿದ್ನೆಲ್ಲ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಅದು ಈರುಳ್ಳಿ ನಾವು ಕೈಯಲ್ಲಿ ಹಿಂಡಿದಾಗ ನೋಡಿ ಈ ರೀತಿ ನೀರು ಬರಬೇಕು. ಆ ರೀತಿ ನಾವು ಚೆನ್ನಾಗಿ ಈರುಳ್ಳಿನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಇದು ರೆಡಿಯಾಗಿದೆ. ಸೊ ಈಗ ಇದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಕಡಲೆಬೀಜ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1 ಹಿಡಿಯಷ್ಟು ಅಂದರೆ 1 ಕಪ್, ಚಿಕ್ಕದಾಗಿ 1 ಕಪ್ಪಷ್ಟು ಕಡಲೆಬೀಜ ಪೌಡ್ರ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಕಡಲೆಬೀಜನ ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಅದು ಒರಟೊಟ್ಟಾಗಿ ಬಾಯಿಗೆ ಸಿಗಬೇಕು, ಆ ರೀತಿ ಪೌಡ್ರ್ ಮಾಡ್ಕೋಬೇಕು. ಸೊ ಇದಕ್ಕೆ ಈಗ ನಾನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಅದು ಈರುಳ್ಳಿನಲ್ಲಿ ನೀರು ಬಿಟ್ಟಿರುತ್ತಲ್ಲ, ಸೊ ನೋಡಿಕೊಂಡು ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕಿ ಪಕೋಡ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ. ಲಾಸ್ಟಲ್ಲಿ ನೋಡಿಕೊಂಡು ಹಿಟ್ಟನ್ನು ಹಾಕಿ ಕಲಸಿದಾದ್ಮೇಲೆ ಬೇಕು ಅಂದರೆ ಒಂಚೂರು ಉಪ್ಪು ಹಾಕ್ಕೋಬೋದು. ನಾವು ಈ ರೀತಿ ಪಕೋಡಾಗೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಸೊ ನಾವು ಒಣಕಾರದ ಪುಡಿ ಹಾಕೋದಕ್ಕಿಂತ ಈ ರೀತಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ, ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಫಸ್ಟ್ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಮಗೆ ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆ ಬೀಜ ಪೌಡರ್ನ ಹಾಗೆ ಮಡಗಿದೆ. ಸೊ ಅದನ್ನು ಫುಲ್ ಹಾಕ್ಕೊಂಡ್ಬಿಟ್ಟೆ. ಸೊ ನಾವು ಕಡಲೆ ಬೀಜ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ನಾವು ಪಕೋಡ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಒಂದೊಂದು ಕಡಲೆ ಬೀಜ ಸಿಗ್ತಾ ಇದ್ದರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಸೊ ನಾನು ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡಿದ್ದಾಗಿದೆ. ನಾವು ಬೇಕು ಅಂದರೆ ಇದಕ್ಕೆ ಚಿಕ್ಕದಾಗಿ 1 ಟೇಬಲ್ ಸ್ಪೂನ್ ಅಥವಾ 1-2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು, ಅದು ಸಹ ಟೇಸ್ಟ್ ಕೊಡುತ್ತೆ. ಸೊ ನಾನಿಲ್ಲಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸೊ ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಉಂಡೆ ಕಟ್ಟಿದಾಗ ಅದು ಉಂಡೆಗೆ ಬರಬೇಕು, ಆ ರೀತಿ ನಾವು ಮೈದಾ ಹಿಟ್ಟನ್ನು ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಕೋಡಾಗೆ ಹಿಟ್ಟು ರೆಡಿಯಾಗಿದೆ. ನಾನು ಹೇಳಿದ್ನೆಲ್ಲ 1-2 ಸ್ಪೂನ್ ಬೇಕಾದರೆ ನಾವು ಕಡಲೆ ಹಿಟ್ಟು ಹಾಕ್ಕೋಬೋದು ಅಂತ. ಸೊ ನನಗೆ ಕಡಲೆ ಹಿಟ್ಟು ಹಾಕಬೇಕು ಅನಿಸ್ತು. ಸೊ ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಹಿಟ್ಟು ಥರ ಸಿಗಬಾರ್ದು, ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಪಕೋಡ ಹಿಟ್ಟನ್ನು. ಸೊ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಖಾರದ ಪುಡಿ ಬೇಕು ಅನಿಸಿದ್ರೆ ನಾವು ಬೇಕು ಆದರೆ 1 ಸ್ಪೂನ್ ಖಾರದ ಪುಡಿನೂ ಸಹ ಹಾಕ್ಕೋಬೋದು, ಖಾರ ಕಮ್ಮಿ ಅಂತ ಅನಿಸಿದ್ರೆ. ಸೊ ಈ ಟೈಮಲ್ಲಿ ನೀವು ಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಬಿಟ್ಟು ಉಪ್ಪು ಬೇಕು ಅನಿಸಿದ್ರೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಈಗ ಪಕೋಡಾಗೆ ಹಿಟ್ಟು ರೆಡಿಯಾಗಿದೆ. ಸೊ ನಾನು ಸ್ಟವ್ ಹಚ್ಚಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಸೊ ಅದಕ್ಕೆ ನಾವು ಉಂಡೆಗಳಾಗಿ ಚಿಕ್ಕ ಉಂಡೆಗಳು ಮಾಡಿ ನಾನಿಲ್ಲಿ ಪಕೋಡನ ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಉಂಡೆ ಪಕೋಡ ನಾವು ಮದುವೆ ಮನೆಗಳಲ್ಲೆಲ್ಲ ತಿಂತೀವಲ್ಲ, ಆ ರೀತಿ ಟೇಸ್ಟ್ ಬರುತ್ತೆ. ತುಂಬ ರುಚಿಯಾಗಿರುತ್ತೆ ಉಂಡೆ ಪಕೋಡ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಾವು ಈಸಿಯಾಗಿ ಈ ರೀತಿ ಮನೆಯಲ್ಲೇ ಪಕೋಡ ಮಾಡ್ಕೋಬೋದು. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಮತ್ತು ಬೇಗನೂ ಸಹ ಆಗುತ್ತೆ ಈ ಪಕೋಡ. ಸೊ ನೋಡಿ, ಪಕೋಡನ ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು 2 ಸೈಡು ಬೇಯಿಸ್ಕೋಬೇಕು. ಸೊ ಒಳಗಡೆ ಸಾಫ್ಟ್ ಆಗಿರುತ್ತೆ, ಮೇಲೆ ಕ್ರಿಸ್ಪಿ ಆಗಿರುತ್ತೆ. ಸೊ ನಮಗೆ ಈರುಳ್ಳಿ ಏನಾದರೂ ಜಾಸ್ತಿ ಅನಿಸಿದ್ರೆ ನಾವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು, ಮೈದಾ ಹಿಟ್ಟನ್ನು.
ಸೊ ಇದಕ್ಕೆ ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡಿ ನಾವು ಹಿಟ್ಟನ್ನು ಕಲಿಸ್ಕೋಬಾರ್ದು. ಆ ಈರುಳ್ಳಿನಲ್ಲಿ ಸ್ಕ್ವೀಸ್ ಮಾಡಿದಾಗ ಬರುತ್ತಲ್ಲ ನೀರು, ಅದೇ ಸಾಕು. ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಪಕೋಡನ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಹಾಕಿ ಪಕೋಡ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಪಕೋಡ ಒಂದೊಂದು ಬೆಂದಿದೆ, ಸೊ ಅದನ್ನು ನಾನು ತೆಗೆದುಬಿಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ಮೀಡಿಯಮ್ ಊರಲ್ಲಿ ಇಟ್ಕೊಂಡು ಎರಡೂ ಸೈಡು ಪಕೋಡನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಪಕೋಡ ಎರಡೂ ಸೈಡು ಬೆಂದಿದೆ, ನಾನು ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸೊ ಎರಡೂ ಸೈಡು ಬೆಂದಾದಮೇಲೆ ಪಕೋಡನ ಈ ರೀತಿ ನೀಟಾಗಿ ಎಣ್ಣೆ ಎಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಸೊ ನಾವು ಬೇಕಾದರೆ ಪಕೋಡ ಕರೆದಾದ್ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಎಣ್ಣೆ ಇರೋದಿಲ್ಲ, ಆ ಟಿಶ್ಯೂ ಪೇಪರ್ ಹೀರ್ಕೊಳ್ಳುತ್ತೆ. ಸೊ ನಾನು ಒಂದು ಸರಿ ಪಕೋಡನ ಫ್ರೈ ಮಾಡ್ಕೊಂಡಾಗಿದೆ, ಮಿಕ್ಕಿರೋ ಹಿಟ್ಟಲ್ಲಿ ಇನ್ನೊಂದು ಸರಿ ಅದೇ ಎಣ್ಣೆಗೆ ಪಕೋಡ ಹಿಟ್ಟನ್ನು ಹಾಕಿ ಪಕೋಡ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಈ ಚಳಿಗೆ ಬಿಸಿ ಬಿಸಿಯಾಗಿ ಪಕೋಡ ಮಾಡ್ಕೊಂಡು ತಿಂತಾ ಇದ್ದರೆ ಟೀ ಜೊತೆಗೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಎರಡೂ ಸೈಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಪಕೋಡನ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಮೇಲೆ ಕ್ರಿಸ್ಪಿಯಾಗಿರಬೇಕು, ಒಳಗಡೆ ಸಾಫ್ಟಾಗಿ, ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕೋಡನ ರೆಡಿ ಮಾಡ್ಕೋಬೇಕು. ರುಚಿಕರವಾದ ಉಂಡೆ ಪಕೋಡ ರೆಡಿಯಾಗಿದೆ. ಇದ್ರ ಜೊತೆಗೆ ಟೀ ಜೊತೆಗೆ ಪಕೋಡ ತಿಂತಾ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ ಮೇಲೆ ಕ್ರಿಸ್ಪಿಯಾಗಿದೆ ಮತ್ತು ಒಳಗಡೆ ಸಾಫ್ಟ್ ಆಗಿರುತ್ತೆ. ನಾವು ಬೇಕು ಅಂದರೆ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿ ಈ ಪಕೋಡ ಮೇಲೆ ಹಾಕ್ಕೊಂಡು ತಿಂತಾ ಇದ್ದರೆ ಅಂಗಡಿನಲ್ಲಿ ತರೋ ಪಕೋಡ ಥರನೇ ಇರುತ್ತೆ. ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.